ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭೂಯಿಸ್ ಫುಡ್ ವರ್ಡ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ ಶಿವರಾತ್ರಿ ಸ್ಪೆಷಲ್ ಆಗಿರುವಂಥ ಶೇಂಗಾ ಉಂಡಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾವು ಶಿವರಾತ್ರಿಗೆ ಈ ಥರ ಶೇಂಗಾ ಉಂಡಿನ ಮಾಡ್ತೀವಿ. ಇದು ತಿನ್ನೋದ್ರಿಂದ ಎನರ್ಜಿ ಸಿಗ್ತೈತಿ. ಫುಲ್ ಉಪವಾಸ ಇರೋದ್ರಿಂದ ಒಂದು ಉಂಡಿನ ತಿಂದರೆ ಸಾಕ್ರಿ, ಫುಲ್ ಡೇ ಎನರ್ಜಿ ಸಿಗ್ತೈತಿ. ಮಕ್ಕಳಿಗಂತೂ ತುಂಬ ಒಳ್ಳೇದ್ರಿ. ನೀವು ಯಾವಾಗಲಾದ್ರೂ ಮಾಡಿಟ್ಕೋಬೋದು. ಭಾಳ ಮೆತ್ತಗಾಗ್ತಾವೆ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ, ಮಸ್ತಾಗಿರುತ್ತೆ. ಮತ್ತು ಮಕ್ಕಳಿಗೆ ಕೂಡ ನೀವು ಜಾಸ್ತಿ ಮಾಡಿಕೊಡ್ಬೋದು. ಹಿಮೋಗ್ಲೋಬಿನ್ ಕಡಿಮೆ ಇರೋರು ಈ ಥರ ಉಂಡೆ ಮಾಡಿ ದಿವ್ಸಕ್ಕೆ ಒಂದು ತಿಂದರೆ ಸಾಕ್ರಿ. 1 ತಿಂಗಳಲ್ಲಿ ಮತ್ತೆ ಅವ್ರಿಗೆ ಬ್ಲಡ್ ಜಾಸ್ತಿ ಆಗ್ತೈತಿ. ಟ್ರೈ ಮಾಡಿ ನೋಡ್ರಿ. ಮತ್ತು ಇದು 15 ದಿವಸ ಇಟ್ಟರು ಇದೇ ಥರ ಮೆತ್ತಗಿರ್ತಾವ್ರಿ ಉಂಡೆ. ಅದಕ್ಕೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ್ರಿ. ಶಿವರಾತ್ರಿ ಸ್ಪೆಷಲ್ ಶೇಂಗಾ ಉಂಡಿನ ಹೆಂಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್. ಫಸ್ಟಿಗೆ ಶೇಂಗಾನ ನೋಡ್ರಿ, ತುಂಬ ಚೆನ್ನಾಗಿ ಹುರಿಬೇಕು, ಇಲ್ಲಾಂದ್ರೆ ಉಂಡೆ ಚಲೋ ಬರಂಗಿಲ್ಲ ರೀ. ಎಷ್ಟು ಕ್ರಿಸ್ಪಿಯಾಗಿ ಚೆಂದಾಗಿ ಹುರಿತೀವಲ್ಲ, ಲೋ ಫ್ಲೇಮ್ ಇಟ್ಕೊಂಡು ಹುರಿಬೇಕು ರೀ ಶೇಂಗಾನ. ಈ ಥರ ಸಿಪ್ಪೆ ಬಿಚ್ಚಬೇಕು ನೋಡ್ರಿ, ಅವು ಕೈಯಿಂದನೇ ತಿಕ್ಕಿದ್ರೆ ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಅಂದ್ರೆ ಟೇಸ್ಟ್ ಆಗ್ತಾವ್ರಿ. ಆಮೇಲೆ ಒಂದು ಕಲ್ಲು ಅಥವಾ ಏನಾದರೂ ತೊಗೊಂಡು ಈ ಥರ ಸಿಪ್ಪೆನೆಲ್ಲ ತೆಗಿಬೇಕು ರೀ. ಕೆಲವೊಬ್ರು ಶೇಂಗಾ ಸಿಪ್ಪೆ ಧರಿಸಿನ ಉಂಡೆ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಟೇಸ್ಟ್ ಅಷ್ಟೊಂದು ಚಲೋ ಬರಂಗಿಲ್ಲ ರೀ. ನಾವು ಸಿಪ್ಪೆ ತೆಗೆದು ಮಾಡ್ತೀವಿ, ಮಸ್ತ್ ಆಗ್ತವೆ. ಮತ್ತು ಇದಕ್ಕೆ ಶೇಂಗಾ ಬೆಲ್ಲ 2 ಪದಾರ್ಥಗಳಿದ್ರೆ ಸಾಕು ನೋಡ್ರಿ, ಬೇರೆ ಏನೂ ಬೇಕಾಗಿಲ್ಲ. ಕೆಲವೊಬ್ರು ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾರೆ. ಇಲ್ಲಿ ಮೆಜರ್ಮೆಂಟ್ ನೋಡ್ರಿ, 1 ಫುಲ್ ಬೌಲ್ ಶೇಂಗಾ ತೊಗೊಂಡಿದ್ದೀನಿ ರೀ ನಾನು, ಸಿಪ್ಪೆ ತೆಗೆದಿರೋದು. 1 ಬೌಲ್ಗೆ ಸ್ವಲ್ಪ ಕಡಿಮೆ ಬೆಲ್ಲ, ಇದು ಸ್ವೀಟ್ ಕಡಿಮೆ ಇದೆ ರೀ ಬೆಲ್ಲಕ್ಕೆ, ಅದಕ್ಕೆ ನಾನು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕೋರಿ. ಮತ್ತು ನಾವು ಇಲ್ಲಿ ಮೆಜರ್ಮೆಂಟ್ ಮೇಲೆ ಮಾಡಲ್ಲ, ಸುಮ್ಮನೆ ಅಂದಾಜಲ್ಲಿ ಮಾಡ್ತೀವಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಆ ರೀತಿ ಮಾಡಿದ್ರು ಕರೆಕ್ಟ್ ಆಗುತ್ತೆ ರೀ. ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಮಸ್ತ್ ಆಗ್ತವೆ. ಮತ್ತು ಇದಕ್ಕೆ ಜಾಸ್ತಿ ಪದಾರ್ಥಗಳಿಲ್ಲ, ತುಂಬ ಈಸಿ. ಶಿವರಾತ್ರಿಗೆ ಸ್ಪೆಷಲಾಗಿ ನೈವೇದ್ಯಕ್ಕೂ ಕೂಡ ಮಾಡ್ತಾರೆ ಇದನ್ನು. ನೆಕ್ಸ್ಟ್ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಶೇಂಗಾ ಮತ್ತು ಬೆಲ್ಲ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ ರೀ. ಜಾಸ್ತಿ ಏನು ಕೆಲಸ ಇಲ್ಲ ಇದರಲ್ಲಿ, ತುಂಬ ಸಿಂಪಲಾಗಿ ಮಾಡ್ಬೋದು. ಬೇಕಂದ್ರೆ ಏಲಕ್ಕಿ ಪುಡಿ ಹಾಕೋರಿ ಸ್ವಲ್ಪ, ನಿಮ್ಗೆ ಟೇಸ್ಟ್ ಬೇಕಂದ್ರೆ. ನಾವಂತೂ ಹಾಕಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿರಿ, ಇಷ್ಟು ಗ್ರೈಂಡ್ ಮಾಡ್ಕೋಬೇಕು ಇದನ್ನು. ಫುಲ್ ಸ್ಮೂತ್ ಮಾಡಿಬಿಡ್ರಿ, ಮತ್ತು ತರಿನೂ ಇಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ. ಇದು ನಿಮಗೆ ಯಾವ ರೀತಿ ಗೊತ್ತಾಗಬೇಕಂದ್ರೆ, ಈ ಥರ ಕೈಯಿಂದ ಪ್ರೆಸ್ ಮಾಡಿ ನೋಡಿರಿ ನೀವು. ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಬಂದ್ರೆ ಇದಕ್ಕೆ ಬೆಲ್ಲ ಕರೆಕ್ಟ್ ಆಗೈತೆ ಅಂತ ಗೊತ್ತಾಗ್ತದೆ ನಿಮ್ಗೆ. ಇದು ಉದುರಾದರೆ ಇದಕ್ಕೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕಬೇಕಂತ ಅನ್ಕೋರಿ. ಈ ರೀತಿಯೇ ನಾವು ಮಾಡೋದು ಅಂದಾಜದಲ್ಲಿ. ಅದು ಕೈಯಿಂದ ಈ ಥರ ಮಿಕ್ಸ್ ಮಾಡಬೇಕು. ಅವಾಗ ಈ ಥರ ಮುದ್ದೆ ಬಂತಂದರೆ ಇದಕ್ಕೆ ಬೆಲ್ಲ ಕರೆಕ್ಟ್ ಆಗೈತೆ ಅಂತ ಅನ್ಕೋತೀವಿ ನಾವು. ಯಾಕಂದ್ರೆ ನೈವೇದ್ಯ ಎಲ್ಲ ಮಾಡೋದ್ರಿಂದ ಇದ್ರ ಟೇಸ್ಟ್ ನೋಡೋಂಗಿಲ್ಲ. ಅದಕ್ಕೆ ಈ ಒಂದು ಅಂದಾಜಿನ ಮೇಲೇ ನಾವು ತಿಳ್ಕೊತೀವಿ ರೀ, ಇದು ಸ್ವೀಟ್ ಕರೆಕ್ಟ್ ಆಗೈತಿ ಇಲ್ಲ ಅಂತ. ನೆಕ್ಸ್ಟ್ ನೋಡಿರಿ, ಉಂಡೆ ಕಟ್ಟಾಕ್ತೀವಿ. ಮಸ್ತ್ ಆಗ್ತೈತಿ. ಈ ಥರ ಮಾಡಿ ನೀವು 15 ದಿವಸ ಬೇಕಿದ್ರೂ ಇಡ್ಬೋದು. ಮಕ್ಕಳಿಗೆ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೂ ಡೈಲಿ ಒಂದೊಂದು ಕೊಡ್ರಿ, ಒಳ್ಳೆಯದು. ಈ ರೀತಿ ಮಾಡಿ ಶಿವನಿಗೆ ನೈವೇದ್ಯ ಮಾಡಿರಿ ಶಿವರಾತ್ರಿ ದಿವಸ. ಮತ್ತು ಇದ್ರ ಜೊತೆ ನಾವು ಸಾಬುದಾನಿ ಉಸ್ಲಿ ಕೂಡ ಮಾಡ್ತೀವಿ. ಅದ್ರ ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಫ್ರೆಂಡ್ಸ್, ಚೆಕ್ ಮಾಡಿ ಬೇಕಿದ್ರೆ. ಈ ಥರ ಶೇಂಗಾ ಉಂಡಿನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಟ್ರೈ ಮಾಡಿರಿ, ಹಂಗಾಗಿ ಅಂತ ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರಾದರೂ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ಎಷ್ಟು ಮಸ್ತ್, ಏನೂ ಹಾಕಿಲ್ಲ ಇದಕ್ಕೆ, ತುಪ್ಪ ಇಲ್ಲ, ಹಾಲಿಲ್ಲ, ಆದರೂ ಕೂಡ ಉಂಡೆ ಯಾವ ರೀತಿ ಬರ್ತಾಯಿದ್ದಾವೆ ನೋಡಿರಿ. ಯಾಕಂದ್ರೆ ಬೆಲ್ಲ ಮತ್ತು ಶೇಂಗಾನ ಚೆಂದಾಗಿ ಹುರಿದ್ರಿಂದ ಈ ಥರ ಉಂಡೆ ಕಟ್ಟಕ್ಕೆ ಮಾತ್ರ ಸಾಧ್ಯ ರೀ. ಯಾಕಂದ್ರೆ ಶೇಂಗಾ ಚೆಂದಾಗಿ ಹುರಿಲಿಲ್ಲ ಅಂದರೆ ಉಂಡೆ ಬರೋದೇ ಇಲ್ಲ ರೀ ನಿಮ್ಗೆ, ಪೌಡ್ರ್ ಥರ ಆಗಿಬಿಡುತ್ತದು. ನಾವು ನೋಡಿರಿ ಈ ಥರ ಕಟ್ಟಿ ಒಂದು 15 ದಿವಸ ಬೇಕಿದ್ರೆ ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ಲ ರೀ ಇದು. ಇನ್ನೂ ಜಾಸ್ತಿನೂ ಇಡ್ಬೋದು, ಬಟ್ ಟೇಸ್ಟ್ ಫ್ರೆಶ್ ಆಗಿರೋ ಟೇಸ್ಟನ್ನು ನಿಮ್ಗೆ ಸಿಗೋದಿಲ್ಲ ರೀ ತುಂಬ ದಿನ ಇಟ್ಕೊಂಡು ತಿಂದ್ರೆ. ಸ್ವೀಟ್ ಯಾವುದೇ ಸ್ವೀಟ್ ಆಗಲಿ ಫ್ರೆಶ್ ಆಗಿನೇ ಮಾಡ್ಕೊಂಡು ತಿನ್ನಬೇಕು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶಿವರಾತ್ರಿಗೆ ಈ ರೀತಿ ಒಂದು ಶೇಂಗಾ ಉಂಡಿನ, ಹೆಲ್ದಿ ಆಗಿರುವಂಥ ಶೇಂಗಾ ಉಂಡಿನ ಮಾಡಿಕೊಂಡು ನೈವೇದ್ಯ ಮಾಡಿ ನೀವು ಕೂಡ ತಿನ್ನಿ. ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.